ಹಲೋ ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ವಿಚಾರದ ಬಗ್ಗೆ ಅಥವಾ ಯಾವ ಒಂದು ಪಾಠದ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಫಸ್ಟ್ BCom ಅಲ್ಲಿ ಇರ್ತಕ್ಕಂಥ ತಾಯ್ತನ ಅನ್ನೋ ಒಂದು ಪಠ್ಯದ ಬಗ್ಗೆ ಅಥವಾ ಕಥೆಯ ಬಗೆಗೆ ಇವತ್ತು ಮಾತಾಡ್ತಾ ಹೋಗ್ತಾ ಇದ್ದೇನೆ. ಸೊ ಟೋಟಲಿ ಪಾಠ ಏನ್ ಹೇಳಕ್ ಹೊರಟತ್ತೆ ಅಂತ ಹೇಳಿದ್ರೆ, ಹಳೆ ಬೇರು ಹೊಸ ಚಿಗುರು ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಅದು ಪೂರ್ತಿಯಾಗಿ ಈ ಪಾಠದಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೇವೆ. ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಮೋದಿನ್ ಬ್ಯಾರಿ ಅವರ ಸಾವು, ಸುಂದರಿಗೆ ಹೊಸ ಮಗುವಿನ ಜನನ. ಸೊ ಇದನ್ನ ನಾವಿಲ್ಲಿ ನೋಡ್ಬೋದು. ಅದರೊಟ್ಟಿಗೆ ಇನ್ನೊಂದು ಏನನ್ನ ನೋಡ್ತೀವಿ ಅಂತ ಹೇಳಿದ್ರೆ, ಹೆಣ್ಣಿನ ಅಂತಃಕರಣ ಅಥವಾ ತಾಯಿತನ ಎಂಥ ಸಂದರ್ಭದಲ್ಲಿದ್ದಾಗ್ಲೂ ಅಥವಾ ನಮ್ಗೆ ಎಂಥದ್ದೇ ಸಮಸ್ಯೆ, ದೊಡ್ಡ ಮಟ್ಟದ ಕಷ್ಟಕರವಾಗಿರ್ತಕ್ಕಂಥ ಸಮಯ ಉದ್ಭವಿಸಿದ್ದಾಗ್ಲೂ ಕೂಡ ಆ ತಾಯಿಯ ಕರುಳು ಯಾವ ರೀತಿ ಇರುತ್ತೆ, ಅಥವಾ ಹೊಸ ಜೀವವನ್ನು ಕೊಡಬೇಕಾದಾಗ ಅದರ ಅಂತರಾತ್ಮ ಹೇಗಿರುತ್ತೆ ಅನ್ನೋದೆಲ್ಲವನ್ನ ಈ ಪಾಠ ನಮಗೆ ಕಟ್ಕೊಡ್ತಾ ಹೋಗುತ್ತೆ. ಸೊ ಅದರ ಕಥೆಯನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಸೊ ಕತೆ ಹೆಂಗೆ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ರೆ, ಈ ಕಥೆಯಲ್ಲಿ ಮೊದಲ ಬಾರಿಗೆ ಏನಾಗತ್ತೆ, ಮೋದಿನ್ ಬ್ಯಾರಿ ಅವರ ಸಾವಾಗಿರತ್ತೆ. ಆ ಸಾವಲ್ಲಿ ಅಂದ್ರೆ ಆ ಊರಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಈ ಸಾವಿನ ಶವಯಾತ್ರೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಅವರು ಆ ಮನೆ ಇರ್ತಕ್ಕಂಥ ಸುತ್ತಮುತ್ತಲಿನ ಜಾಗದಲ್ಲಿ ಎಲ್ಲೆಲ್ಲಿ ಮರ ಗಿಡಗಳು ಬೆಳೆದಿರ್ತೋ, ಎಲ್ಲೆಲ್ಲಿ ನೆರಳಿರುತ್ತೋ ಅಲ್ಲಿ ಕುತ್ಕೊಂಡು ಶವಯಾತ್ರೆ ಯಾವಾಗ ನಡೀತದೆ ಅಂತ ಹೇಳಿ ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ದಾರೆ. ಸೊ ಹಾಗೆ ಮೈರೆ ಮೌಲ್ದಿ ಅವರ ಮಗಳು ಸುಂದರಿ ಏನು ಇವಳಿದ್ದಾಳಲ್ಲ, ಇವಳಿಗೆ ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ. ಬಟ್ ಮೈರೆ ಮೌಲ್ದಿ ಅಲ್ಲಿಲ್ಲ. ಅದ್ರ ಜೊತೆಗೆ ಅವರ ಅಪ್ಪ ವಾಸು ಮ್ಯೋಲಿ, ಆಮೇಲೆ ಸುಂದರಿಯ ಗಂಡ ಜನಿಯಾ ಮ್ಯೋಲಿ, ಇವರು ಇಬ್ರು ಕೂಡ ತೀರ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದ ಮನೆಯಲ್ಲಿ ಯಾರು ಕೂಡ ಇಲ್ಲ. ಅವಳಿಗೆ ಅವಾಗಿನ್ನು ಏನಾಗಿದೆ, ಸಣ್ಣದಾಗಿ ಹೆರಿಗೆ ನೋವು ಅನ್ನೋದು ಶುರುವಾಗ್ತಾ ಇರೋದ್ರ ಜೊತೆಗೆ ಹೆರಿಗೆ ನೋವು ಒಂದ್ ಪ್ರಕಾರವಾಗಿ ನೋವು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹೆಂಗಪ್ಪ ಈ ನೋವನ್ನ ತಡ್ಕೊಳ್ಳಿ, ಹೆಂಗಪ್ಪ ಈ ನೋವನ್ನ ಕಡಿಮೆ ಮಾಡ್ಕೊಳ್ಬೇಕು, ಆದ್ರೂ ಕೂಡ ಈ ನೋವು ಏರಿ ಬರ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಕೂಕ್ಕೊಳಕ್ ಶುರು ಮಾಡ್ತಿದ್ದಾಳೆ. ಅಯ್ಯಯ್ಯಮ್ಮೋ, ಯಾರಿಗ್ ಬೇಕಪ್ಪ ಈ ನೋವು, ಯಾರಿಗಪ್ಪ ಬೇಕು ಈ ನೋವು ಅಂತ ಹೇಳಿ ಕೂಗ್ತಿದ್ದಾಳೆ. ಅದ್ರ ಜೊತೆಗೆ ನಾನೇನಾದ್ರೂ ಬದುಕ್ತೀನಾ ಅನ್ನೋ ಒಂದು ಆಲೋಚನೆಯು ಕೂಡ ಅವಳಲ್ಲಿ ಬೆಳೀತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ನೋವು ಅನ್ನೋದು ಮತ್ತೆ ಒತ್ತರಿಸಿ ಬರ್ತಾ ಇದೆ. ಆಗ್ಲೂ ಕೂಡ ಅವಳು ಏನ್ ಅನ್ಕೊಳ್ಬೇಕು, ಹೇ ಹೆಣ್ಣೆ, ಒಂದಿಷ್ಟು ಸುಧಾರಿಸು, ನೀನು ಸಮಾಧಾನ ತಂದ್ಕೋ, ಆ ನೋವು ಶಮನ ಆಗ್ತದೆ ಅಂತ ಹೇಳಿ ಅವಳು ಅನ್ಕೋಬೇಕು. ಬಟ್ ಆದ್ರೂ ಕೂಡ ಆ ಮಾತನ್ನ ಹೇಳಕ್ಕಾಗ್ಲಿ ಅಥವಾ ಅವಳೇ ಅನ್ಕೊಳಕ್ಕಾಗ್ಲಿ ಆ ಸಮಯ ಸರಿಯಾಗಿರ್ತಕ್ಕಂಥದ್ದಲ್ಲ. ಆದ್ರೂ ಕೂಡ ಆ ನೋವು ಏನಾಗ್ತಾ ಇದೆ, ಮತ್ತೆ ಸಹಿಸಲಾರದು, ಹೇಳಕ್ಕಾಗದೆ ಇರ್ತಕ್ಕಂಥ ನೋವು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ತಾಯಿಯ ಹೊಟ್ಟೆಯ ಒಳಗಡೆ ಇರ್ತಕ್ಕಂಥ ಮಗು, ನಾನು ಇನ್ನೂ ನಿಧಾನಕ್ಕೆ ಬರೋದ್ರ ಮೂಲಕವಾಗಿ ನನ್ನ ತಾಯಿಗೆ ಇನ್ನು ಜೀವ ಕೊಡ್ಬೇಕೇನೋ ಅಂತ ಹೇಳಿ ಅದು ಕೂಡ ಅನ್ಕೊಂಡ್ಬಿಟ್ಟಿದ್ಯೇನೋ ಅನ್ನೋ ಮಟ್ಟಕ್ಕೆ ಆ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಹೀಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೆ ಅವಳಿಗೆ ಸೊಂಟದಲ್ಲೋ, ಬೆನ್ನು ಹುರಿಯಿಂದಲೋ, ಹೊಕ್ಕಳದಿಂದೋ, ಎಲ್ಲೆಲ್ಲೋ ಒಂದೊಂದ್ ಕಡೆಯಿಂದ ಆ ನೋವು ಅನ್ನೋದು ಒತ್ತರಿಸ್ಕೊಂಡು ಬರ್ತಾ ಇದೆ. ಆ ನೋವು ಬರ್ತಾ ಇರೋದ್ರಿಂದ ತನ್ನ ಕೈಯಲ್ಲಿ ತಡೆಯೋಕ್ಕಾಗ್ದಲೆ ಅವಳು ಏನ್ ಮಾಡ್ತಿದ್ರೆ, ಚೀರಾಟ ಗೋಳಾಟ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಆದ್ರೆ ಅದ್ರ ಜೊತೆಗೆ ಏನಿದೆ, ಇವ್ರ ಮನೆಯೊಳಗಡೆ ಸೊ ಒಂದು ನಾಯಿ ಇದೆ. ನಾಯಿ ಯಾವುದು ಅಂತ ಹೇಳಿದ್ರೆ ಗುಮ್ಮ ಅಂತ ಅದ್ರ ಹೆಸರು. ಸೊ ಇವಾಗ ಸುಂದರಿಯ ಜೊತೆ ಇರ್ತಕ್ಕಂಥದ್ ಮನೇಲಿ ಯಾವುದು, ನಾಯಿ ಮಾತ್ರ. ಆ ನಾಯಿ ಏನ್ ಮಾಡ್ತಾ ಇದೆ, ಇವಳ ನೋವನ್ನ, ಆರಾಟವನ್ನ, ಚೀರಾಟವನ್ನ ನೋಡಕ್ಕಾಗ್ದಲ್ಲ ಅದು ಕೂಡ ಏನ್ ಮಾಡ್ತಾ ಇದೆ, ಜೋರಾಗಿ ಕೂಗ್ತಾ ಇದೆ. ಅದ್ರ ಕೈಲಿ ಏನ್ ಮಾಡಕ್ಕಾಗತ್ತೆ. ಸೊ ಸುಂದರಿಯ ತಾಯಿ ಏನ್ ಮಾಡಿಯಾಳೆ, ಆ ಮೈರೆ ಮೌಲ್ದಿ ಆ ಶವಯಾತ್ರೆಗೆ ಹೋಗ್ಬೇಕು ಅಂತ ಹೇಳಿ ಯಾವುದೋ ಒಂದು ಹೆಬ್ಬಲಸಿನ ಮರ ಇದೆ, ಆ ಮರದ ಅಡಿಯಲ್ಲಿ ಅವಳು ಹೋಗಿ ಕುತ್ಕೊಂಡಿದ್ದಾಗ ಇವಳು ಆ ಶವಯಾತ್ರೆ ಕಡೆ ಯೋಚನೆ ಮಾಡ್ತಾಳೆ. ಬಟ್ ಇಲ್ಲಿ ಮನೆ ಹತ್ರ ಬಂದು ಇರ್ತಕ್ಕಂಥ ನಾಯಿ ಜೋರ ಕೂಗ್ತಾ ಇದೆ. ಆ ನೋವು ಅಥವಾ ಕೂಗು ಅವಳಿಗೆ ಕೇಳಿಸತ್ತಾ, ಎಷ್ಟೋ ದೂರದಲ್ಲಿದ್ದಾಳೆ. ಸೊ ದೂರದಲ್ಲಿರೋದ್ರಿಂದ ಆ ನೋವು ಆಗ್ತಾ ಇಲ್ಲ ಅಥವಾ ಕೇಳಿಸ್ತಾ ಇಲ್ಲ. ಆದ್ರೂ ಕೂಡ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನಾಗ್ತಾ ಇದೆ, ಯಾವಾಗ ಈ ಶವಯಾತ್ರೆ ಹೋಗತ್ತೆ ಅಥವಾ ಯಾವಾಗ ಈ ಶವಯಾತ್ರೆ ಶುರುವಾಗತ್ತೆ ಅಂತ ಹೇಳಿ ಜನ ಅಲ್ಲಿ ಬಂದು ಸೇರಿರ್ತಕ್ಕಂಥವ್ರು ಅವಾಗ ಮಾತಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆದ್ರೆ ಈ ಸಾವಾಗಿರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ಒಂದು ಮುಸ್ಲಿಂ ಕುಟುಂಬದಲ್ಲಿ. ಅವರೆಲ್ಲರೂ ಕೂಡ ಊರಲ್ಲಿ ಇರ್ತಕ್ಕಂಥವ್ರಾಗ್ಲಿ, ಈ ಕೇರಿಯಲ್ಲಿ ಇರ್ತಕ್ಕಂಥವ್ರಾಗ್ಲಿ, ಅಣ್ಣ ತಮ್ಮಂದ್ರು ಎಲ್ಲರೂ ಸೇರ್ಕೊಂಡು ಆ ಶವಯಾತ್ರೆಗೆ ಬಂದಿದ್ದಾರೆ. ಅಲ್ಲಿ ಏನಾಗಿದೆ, ಯಾರ ನಡುವೆಯೂ ಕೂಡ ಜಾತಿ ಮತದ ಭೇದ ಭಾವ ಅನ್ನೋದಿಲ್ಲ. ಸೊ ಹಾಗೆ
ಆ ಊರು ಯಾರಲ್ಲೂ ಕೂಡ ಭಿನ್ನವಾದ ಮತಾಭಿಪ್ರಾಯ ಇಲ್ಲದೆ ಇರತಕ್ಕಂಥ ಒಂದು ಊರಾಗಿ ಅದು ಬೆಳ್ಕೊಂಡಿತ್ತು. ಆ ಊರು ಯಾವುದು ಅಂತ ಹೇಳಿದ್ರೆ ಮಾದರಕೇರಿ. ಸೊ ಅಲ್ಲಿರುವಂಥದ್ದು ಮುಸ್ಲಿಂ ಕುಟುಂಬಗಳು ಎಷ್ಟಿತ್ತು ಅಂತ ಹೇಳಿದ್ರೆ 4 ಮುಸ್ಲಿಂ ಕುಟುಂಬಗಳಿದ್ವು. 3 ಜನಿವಾರಗಳನ್ನ ಹಾಕೊಂಡಿರ್ತಕ್ಕಂಥವ್ರು, ಇನ್ನಿಲ್ದೇ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಜನಿವಾರವನ್ನ ಹಾಕೊಳ್ಳದೆ ಇರ್ತಕ್ಕಂಥವ್ರು. ಹಾಗೆ ಆ ಊರಿನಲ್ಲಿ ಇವ್ರಿಗೆಲ್ಲರಿಗೂ ಕೂಡ ಒಂದು ಆ ದೈವಿಕ ಭಾವನೆಯನ್ನ ಬೆಳೆಸ್ಬೇಕು ಅಂತ ಹೇಳಿ ಒಂದು ಗಣೇಶನ ದೇವಸ್ಥಾನವಿದೆ. ಅದರ ಜೊತೆಗೆ 2 ಸಾರಾಯಿ ಅಂಗಡಿಗಳಿದಾವೆ, 2 ಕಳ್ಳಿನ ಗಡಂಗುಗಳಿವೆ, ಸಣ್ಣ ಪುಟ್ಟ ಒಂದೆರಡು ಕಿರಾಣಿ ಅಂಗಡಿಗಳು, ಗೂಡಂಗಡಿಗಳು ಮತ್ತು ಕೆಲವೊಂದಷ್ಟು ಸೌಲಭ್ಯಗಳಿಲ್ಲದೆ ಇರ್ತಕ್ಕಂಥ ಒಂದು ಊರು ಅಂತಾನೂ ಹೇಳ್ಬೋದು. ಅದ್ರ ಜೊತೆ ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಶಾಲೆ ಆಗ್ಲಿ, ಆಸ್ಪತ್ರೆ ಆಗ್ಲಿ ಅವೇನಾದ್ರೂ ಬೇಕು ಅಂತ ಹೇಳಿದ್ರೆ ಆ ಊರಿನ ಜನ ಏನ್ ಮಾಡ್ಬೇಕಾಗಿತ್ತು, ಪಕ್ಕದ ಊರಾಗಿರ್ತಕ್ಕಂಥ ಕಡಿಬೇಳ್ಬೆಟ್ಟುಗೆ ಹೋಗ್ಬೇಕಾಗಿತ್ತು. ಸೊ ಮಾದರಕೇರಿಯಲ್ಲಿರ್ತಕ್ಕಂತಹ ಬೆರಳೆಣಿಕೆಯಷ್ಟು ಜನರು ಏನ್ ಮಾಡ್ತಾ ಇದ್ರು, ಶಾಲೆಗಾಗ್ಲಿ ಆಸ್ಪತ್ರೆಗಾಗ್ಲಿ ಅವರೆಲ್ಲರೂ ಕೂಡ ಯಾವ ಕಡೆಗೆ ಹೋಗ್ಬೇಕಾಗಿತ್ತು, ಕಡೆಬೆಟ್ಟ ಕಡೆಗೆ ಹೋಗ್ಬೇಕಾಗಿತ್ತು. ಹಂಗೆ ಮುಸ್ಲಿಂ ಕುಟುಂಬಗಳಾಗ್ಲಿ ಅಥವಾ ಮೋದಿ ಬ್ಯಾರಿಯವರ ಕುಟುಂಬವಾಗ್ಲಿ ಎಲ್ಲರೂ ತಮ್ಮ ಪ್ರಾರ್ಥನೆ, ವ್ಯಾಪಾರ, ವಹಿವಾಟಿಗೆಲ್ಲ ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಪಕ್ಕದ ಊರನ್ನೇ ನಂಬ್ಕೊಂಡಿರ್ಬೇಕಾಗಿತ್ತು. ಸೊ ಹೀಗೆ ಒಂದು ಊರು ಸಮಾಧಾನವಾಗಿ ನಡ್ಕೊಳ್ತಾ ಹೋಗ್ತಾ ಇತ್ತು. ಸೊ ಹೀಗಿರ್ಬೇಕಾದಾಗ ಪ್ರಾರ್ಥನೆಗೆ ಅಂತ ಹೇಳಿ ಮೋದಿನ್ ಬ್ಯಾರಿ ಪಕ್ಕದ ಊರ್ಗ್ ಹೋಗಿದ್ದು ತನ್ನ ಸ್ನೇಹಿತರೊಡನೆ ಮಾತಾಡ್ತಾ ಇರ್ಬೇಕಾದಾಗ ಅಲ್ಲಿ ಏನಾಗ್ಬಿಡತ್ತೆ, ಮಸೀದಿಯ ಪಕ್ಕದಲ್ಲಿ ಮಸೀದಿ ಪಕ್ಕದಲ್ಲಿ ಒಂದು ಪುಟ್ಟ ಸುಬ್ರಹ್ಮಣ್ಯ ಗುಡಿ ಎಬ್ಬಿಸುವ ಹುನ್ನಾರ ನಡೀತಿತ್ತಂತೆ. ಸೊ ಮಸೀದಿಯೊಳಗಿನ ಸ್ವಲ್ಪ ಹಿರಿ ಜೀವಗಳೆಲ್ಲವೂ ಕೂಡ ಅದನ್ನ ಮಾತಾಡ್ಕೊಳ್ತಾ ಇದ್ದಾವೆ. ಈ ವಿಚಾರವನ್ನ ಮಸೀದಿಯಿಂದ ಹೊರಗಡೆ ಆ ವಿಚಾರ ತೇಲಿ ಹೊರಗಡೆ ಬರುತ್ತೆ. ಸೊ ಇವಾಗ ಏನಾಯ್ತು, ಈ ವಿಚಾರ ಹೊರಗಡೆ ಬಂದಿದ ತಕ್ಷಣ ಏನಾಯ್ತು, ಅಲ್ಲಿರ್ತಕ್ಕಂಥ ಕೋಲಾಹಲ, ದ್ವೇಷ ಎಲ್ಲವೂ ಕೂಡ ಜಾಸ್ತಿ ಆಗೋಯ್ತು. ಸೊ ಅದೇ ಒಂದು ವಿಷಯ ಮಾದರಕೆರೆಗೂ ಕೂಡ ಹತ್ಕೊಂಡ್ಬಂದ್ಬಿಡ್ತು. ಎಲ್ಲ ಕಡೆನೂ ಕೂಡ ಹತ್ಕೊಂಡ್ ಬರ್ತಾ ಇದೆ. ಸೊ ಯಾರ್ಯಾರು ಏನೇನ್ ಹೇಳ್ತಾರೋ ಅದೆಲ್ಲವನ್ನ ತಲೆಗೆ ಹಾಕೊಳ್ತಾ ಹೋಗ್ತಾ ಇದ್ದಾರೆ. ದ್ವೇಷ ಅನ್ನೋದು ಎಲ್ಲ ಕಡೆ ಹೋಯ್ತು. ಸೊ ಹಾಗೆ ಪ್ರೀತಿ ಅನ್ನೋದು ಕಡಿಮೆ ಆಗೋಯ್ತಾ ಹೋಯ್ತು. ಸೊ ಈ ಎಲ್ಲ ದ್ವೇಷ ಯಾರ ಮೇಲೆ ಹೋಯ್ತು, ಅದ್ ಹೆಂಗೆ ಆ ಒಂದು ದೇವಸ್ಥಾನವನ್ನ ಕಟ್ತಾರೆ ಅನ್ನೋ ಒಂದು ಸಣ್ಣದಾಗಿರ್ತಕ್ಕಂಥ ಗಾಳಿ ಸುದ್ದಿ ಯಾವ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಹೋಗ್ಬಿಡ್ತು. ಸೊ ಅದು ಯಾವ ಮಟ್ಟಕ್ಕೆ ತಿರ್ಕೊಂತು, ಪಕ್ಕದ ಊರಿನಲ್ಲಿ ದೇವರ ಗುಡಿ ಕಟ್ಟಲು ಬಿಡುವುದಿಲ್ವಂತೆ ಈ ಸ್ಯಾಬ್ರು ಅನ್ನೋ ಮಟ್ಟಕ್ಕೆ ವಿಷಯ ಊರಿಂದ ಊರಿಗೆ ಶೂದ್ರ ಮಂದಿ ಮಕ್ಕಳಿಗೆಲ್ಲರಿಗೂ ಕೂಡ ಅದು ಬೆಂಕಿಯ ರೀತಿಯಲ್ಲಿ ಹರಡ್ಕೊಂಡ್ಬಿಡ್ತು. ಸೊ ಬೆಂಕಿ ರೀತಿಯಲ್ಲಿ ಹರಡ್ಕೊಂಡಿದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ತಮ್ಮ ಸ್ವಂತ ವಿವೇಚನೆ ಇಲ್ಲದೆ ದ್ವೇಷವನ್ನ ಅವ್ರ ಮೇಲೆ ಹಾಕೋದಕ್ಕೆ ಮುಂದಾಗ್ತಾ ಹೋಗ್ತಾ ಇದ್ರು. ಇದರಿಂದ ಸಾಮರಸ್ಯ ಆಗ್ಲಿ, ಪ್ರೀತಿ ಆಗ್ಲಿ, ಮೊದ್ಲಿಂದ ಬದುಕಿದ್ರು ಈ ಸಾಮರಸ್ಯದಿಂದ ಮತ್ತೆ ಪ್ರೀತಿಯಿಂದ, ಅದೆಲ್ಲವೂ ಹೋಗ್ಬಿಟ್ಟು ಇವಾಗ ದ್ವೇಷ ಮತ್ತೆ ಹಠವನ್ನ ಸಾಧಿಸ್ಬೇಕು ಅಂತ ಹೇಳಿ ಮುಂದಾಗ್ತಾ ಹೋಗ್ತಾರೆ. ಹಿಂದೆ ನಡೆದಿರ್ತಕ್ಕಂಥ ಸಂದರ್ಭ, ಅಷ್ಟೊತ್ತಿಗಾಗ್ಲೇ ಮೋದಿನ್ ಬ್ಯಾರಿ ಅವರು ತೀರ್ಕೊಂಡ್ರು. ಸೊ ತೀರ್ಕೊಂಡಿರೋದ್ರಿಂದ ಅವರು ಏನ್ ಮಾಡಿದರೆ, ಕೊಡಲಿ ಹಿಡಿದಿದ್ದ ಕೈಗಳೆಲ್ಲ ಇವತ್ತೇನ್ ಮಾಡ್ತು, ಮೋದಿನ್ ಬ್ಯಾರಿ ಅವರಿಗೋಸ್ಕರ ಕಣ್ಣೀರನ್ನ ಹಾಕ್ತಾ ಇದ್ದಾವೆ. ಸೊ ಆ ಮಟ್ಟಕ್ಕೆ ಅಕಸ್ಮಾತ್ ಈ ಒಂದು ವಿಚಾರ ಈ ಊರಿನ ನಡುವೆ ಬಂದಿರ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಎಷ್ಟೋ ಜನರೆಲ್ಲರೂ ಕೂಡ ಇವರ ಸಾವಿನ ಸಂದರ್ಭದಲ್ಲಿ ಊದುಬತ್ತಿ, ಲೋಭಾನ ಇವನ್ನ ಕೊಂಡೊಯ್ತು ಅವರಿಗೆ ತಣ್ಣೀರನ್ನ ತರ್ಪಣವನ್ನೇ ಕೊಡ್ತಾ ಇದ್ರು. ಆದ್ರೆ ಯಾವ್ದೋ ಒಂದು ವಿಷಯ ಬಂದ್ಬಿಡ್ತಲ್ಲ. ಸೊ ಅದೇ ಮಟ್ಟಕ್ಕೆ ಆ ವಿಷಯವನ್ನ ಇಟ್ಕೊಂಡು ಆ ಊರಿನ ಗಂಡಸರೆಲ್ಲರೂ ಕೂಡ ಅವ್ರ ಮೇಲೆ ಜಬರ್ದಸ್ತಾಗಿ ಹೋಗಿದ್ರಲ್ಲ, ಆ ವಿಚಾರವನ್ನೆಲ್ಲ ತಿಳ್ಕೊಂಡಿರ್ತಕ್ಕಂಥ ಹೆಂಗಸರೆಲ್ಲರೂ ಕೂಡ ತನ್ನ ಗಂಡಸರಿಗೆಲ್ಲರಿಗೂ ಕೂಡ ಕ್ಷೀಮಾರಿಯನ್ನು ಹಾಕೋದು. ಸೊ ಇಷ್ಟಾದ್ಮೇಲೆ ನಾವೆಲ್ಲ ಮಾಡಿರ್ತಕ್ಕಂಥ ತಪ್ಪು, ಈ ಫಕೀರನಾಗಿರ್ತಕ್ಕಂಥವನಿಗೆ ಅಥವಾ ಅಂತ ಒಬ್ಬ ವ್ಯಕ್ತಿಗೆ ನಾವು ಅಂದ್ರೆ ಕೊನೆ ಟೈಮಲ್ಲಿ ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಅವನನ್ನ ನಡೆಸ್ಕೊಳಕ್ಕಾಗ್ಲಿಲ್ಲ. ಇವಾಗಾದ್ರೂ ಈ ಶವಯಾತ್ರೆಯಲ್ಲಾದ್ರೂ ಹೋಗಿ ನಮ್ಮ ತಪ್ಪನ್ನ ನಾವು ಸರಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಎಲ್ಲರೂ ಬಂದು ಕೂತ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂಥ ನಾಯಿ ಈ ಮೈರೆ ಮೋಲ್ದಿಯನ್ನ ಹುಡುಕೊಂಬಂದು ಅವಳ ಮುಂದೆ ಕೂಗೋದಕ್ಕೆ ಶುರು ಮಾಡ್ತಾ ಹೋಗುತ್ತೆ. ಇವನನ್ನ ಕುದುಕ್ ಹೊರಲಿ ಎಂದು ಗುಮ್ಮನತ್ತ ಕಲ್ಲೆಸೋದು ಅದನ್ನ ದೂರ ಓಡಿಸ್ಬೇಕು ಅಂತ ನೋಡ್ತಾಳೆ. ಆದ್ರೂ ಕೂಡ ಅದು ಏನ್ ಮಾಡತ್ತೆ, ಮತ್ತೆ ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡತ್ತೆ. ನಿಂಗೇನಾದ್ರೂ ಭೂತ ಗೀತ ಏನಾದ್ರೂ ಹಿಡ್ಕೊಂಡೈತೇನೋ ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಓಡಿಸ್ತಾಳೆ. ಆದ್ರೂ ಕೂಡ ಅದೇನ್ ಮಾಡತ್ತೆ, ಜೋರಾಗಿ ಕುಕ್ಕೊಳ್ತಾ ಇರತ್ತೆ. ಸೊ ಜೋರಾಗಿ ಕುಕ್ಕೊಳ್ತಾ ಇರೋದ್ರಿಂದ ಅವಾಗ ಏನೋ ಮಿಸ್ ಆಗಿದೆ ಅಂತ ಹೇಳಿ ಅವಳೇನ್ ಮಾಡ್ತಾಳೆ, ಗುಡಿಸ್ಲತ್ರಗ್ ಬರ್ತಾಳೆ. ಬಂದು ನೋಡ್ತಾಳೆ ಮನೆ ಒಳಗಡೆ ಸುಂದ್ರಿ ಇಲ್ಲಿ ಮುಖದ ತುಂಬಾ ಬೆವರನ್ನ ಸುರಿಸ್ಕೊಂಡು ಚೀರಾಡ್ತಾ ಇದ್ದಾಳೆ ತನ್ನ ನೋವಿಗೋಸ್ಕರ. ಆ ಪಕ್ಕದಲ್ಲೇ ಇರ್ತಕ್ಕಂತಹ ಗುಡಿಸದಲ್ಲಿ ಇರ್ತಕ್ಕಂಥ ತುಕ್ರ ಭಂಡಾರಿಯ ಮಗಳು ಸೀತು ಅವಳ
ಅಂದ್ರೆ ಆ ಸುಂದರಿಯ ಬಸರಿಯ ವೇದನೆ ಇದೆಯಲ್ಲ ಅದನ್ನ ತಡ್ಕೊಳಕ್ ಆಗ್ದಲೆ ಅವ್ರೇನ್ ಹೇಳ್ತಾರೆ, ಹೋಗಿ ತಕ್ಷಣಕ್ಕೆ ಐಸಂಬಾರ್ದಿ ಅವರನ್ನ ಕರ್ಕೊಂಡ್ಬರ್ಬೇಕು ಅಂತ ಹೇಳಿ ಅವ್ರು ಹೊರಡಕ್ ಮುಂದಾಗ್ತಾರೆ. ಸೊ ಅಷ್ಟೊತ್ತಿಗೆ ಏನಾಗ್ಬಿಡತ್ತೆ, ಮೋದಿನ್ ಬ್ಯಾರಿ ಅವರ ಸಾವು ಮತ್ತೆ ಅವ್ರ ಮೇಲೆ ನಡೆಸಿರ್ತಕ್ಕಂಥ ರಂಪಾಟ ಎಲ್ಲವನ್ನ ಯೋಚನೆ ಮಾಡ್ಬಿಟ್ಟು ಮುಂದೆ ಹೋಗ್ತಿರ್ತಕ್ಕಂಥವಳು ಹಿಂದೆ ಹಲ್ಲೆ ನಿಂತ್ಬಿಡ್ತಾಳೆ. ಸೊ ಹಾಗೆ ಅವರು ಬ್ಯಾರಿಗಳು ಯಾವ ಮಟ್ಟಕ್ಕೆ ಸಹಾಯ ಮಾಡ್ತಿದ್ರು ಅಂತ ಹೇಳಿದ್ರೆ, ಇವ್ರು ಆ ಧರ್ಮದವರು ಈ ಧರ್ಮದವರು ಅಂತ ಅನ್ಕೊಂಡಿರ್ಲಿಲ್ಲ, ಎಲ್ಲಾ ರೀತಿಯಲ್ಲೂ ಕೂಡ ಅವರಿಗೆ ಸಹಾಯವನ್ನ ಮಾಡಿರ್ತಕ್ಕಂಥ ಒಂದು ಮುಸ್ಲಿಂ ಕುಟುಂಬವಾಗಿತ್ತು. ಸೊ ಆ ಮುಸ್ಲಿಂ ಕುಟುಂಬದಲ್ಲಿರ್ತಕ್ಕಂತಹ ಒಬ್ರು ಐಸಂಬಾರ್ದಿ ಅಂತಕ್ಕಂಥವ್ರು ಪ್ರವೀಣೆ. ಪ್ರಸೂತಿ ಅಂದ್ರೆ ಸೂಲಗಿತ್ತಿಯಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ನಾವು ಸುತ್ತಮುತ್ತ ಊರಿನವರೆಲ್ಲರಿಗೂ ಕೂಡ. ಅದರಲ್ಲಿ ಎಷ್ಟೋ ಜೀವಗಳನ್ನ ಉಳಿಸಿರ್ತಕ್ಕಂಥ ಒಬ್ಬ ತಾಯಿ. ಹಾಗೆ ಮೈರೆಮೋಲ್ದಿ ತನ್ನ ಹೊಟ್ಟೆಯ ಬಸರಿನಿಂದ ಹೊರಗೆ ಬರಬೇಕಾದಾಗ ಇವಳು ಕೂಡ ಸತ್ತೇ ಹೋಗ್ಬೇಕಾಗಿತ್ತು. ಅಂತ ಟೈಮಲ್ಲಿ ಇವಳನ್ನ ಉಳಿಸಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಇದೇ ಐಸಂಬಾರ್ದಿ. ಸೊ ಅದನ್ನು ಕೂಡ ಅವರು ಯೋಚನೆ ಮಾಡಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಅವತ್ತಿಗೆ ಮೈರೆಮೋಲ್ದಿ ಸಾವಾಗ್ಬೇಕಾಗಿತ್ತು. ಸೊ ಹೀಗೆ ಆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಐಸಂಬಾರ್ದಿ ನಂಬ್ಕೊಂಡು ಬಂದಿರತಕ್ಕಂಥ ಏನೇನು ಧರ್ಮ ಕರ್ಮ ಕಟ್ಟುಪಾಡು ಏನೇ ಇರಲಿ, ಪ್ರಾಣ ಉಳಿಸ್ತಕ್ಕಂತಹ ಪುಣ್ಯದ ಕೆಲಸ ಇರುತ್ತಲ್ಲ, ಅದ್ರ ಮುಂದೆ ಯಾವ ಕಟ್ಟುಪಾಡುಗಳಾಗ್ಲಿ ಯಾವ ಸಂಪ್ರದಾಯಗಳಾಗ್ಲಿ ಎದುರುಗಡೆ ಬರೋದಿಲ್ಲದ ರೀತಿಯಲ್ಲಿ ಅವರು ನಡ್ಕೊಳ್ತಾ ಹೋಗ್ತಾ ಇದ್ರು. ಇದರ ಜೊತೆಗೆ ಮೋದಿನ್ ಬ್ಯಾರಿ ಅವರು ಕೂಡ ಮನುಷ್ಯತ್ವದ ಹೆಸರಿನಿಂದ ಯಾವುದೇ ಸಂಪ್ರದಾಯಗಳಾಗ್ಲಿ ನಿಬಂಧನೆಗಳಾಗ್ಲಿ ಅವೆಲ್ಲವನ್ನ ದೂರ ಆಗ್ತಾ ಹೋಗ್ತಾ ಇದ್ರು. ಇದರಿಂದ ಮೋದಿನ್ ಬ್ಯಾರಿ ಆಗ್ಲಿ ಐಸಂಬಾರ್ದಿ ಆಗ್ಲಿ ಒಂದು ಮಟ್ಟದ ಒಳ್ಳೆ ಹೆಸರನ್ನ ಆ ಊರಿನ ಸುತ್ತಮುತ್ತ ಪಡ್ಕೊಂಡಿದ್ರು. ಸೊ ಹೀಗೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಅವಳ ನರಳಾಟ ಚೀರಾಟ ಎಲ್ಲವೂ ಕೂಡ ದಿಕ್ಕು ದೆಸೆ ಅಂದ್ರೆ ಎಲ್ಲರೂ ಜೋರ್ ಆಗ್ತಾ ಇತ್ತು. ಸೊ ಈ ವಿಚಾರವನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವ್ರ ಮನೆ ಕಡೆಗೆ ಬರೋದಕ್ಕೆ ಶುರುವಾದ್ರು. ಬಂದು ನೋಡ್ತಾ ಹೋಗ್ತೀರೆ, ಏನ್ ಬಂದು ನೋಡ್ತಾ ಇದ್ದಾರೆ ಇವಳಿಗಾಗಿರ್ತಕ್ಕಂತಹ ವೇದನೆ, ಪ್ರಸವ ವೇದನೆ ನೋಡಿರ್ತಕ್ಕಂಥ ಅಲ್ಲಿ ಎಷ್ಟೋ ಜನ ಹೆಂಗಸರು ಕೂಡ ಅವಳಿಗೆ ಒಳ್ಳೇದಾಗ್ಲಪ್ಪ ಅಂತ ಹೇಳಿ ತಮ್ಮ ಮನೆಯ ದೈವಗಳನ್ನ ಊರ ದೈವಗಳನ್ನ ಮನಸ್ಸಾರೆ ಪ್ರಾರ್ಥಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಯಾಕೆ? ಅವರು ಕೂಡ ಅದೇ ಪರಿಸ್ಥಿತಿನ ಎದುರಿಸಿ ಬಂದಿರ್ತಾರಲ್ವಾ. ಅದಕ್ಕೋಸ್ಕರವಾಗಿ ಸುಸೂತ್ರವಾಗಿ ಯಾವುದೇ ನೋವು ಅಪಾಯ ಇಲ್ಲದ ಹಾಗೆ ಈ ಒಂದು ಹೆಣ್ಣಿಗೆ ಪ್ರಸವ ಆಗ್ಲಿ ಅಂತ ಹೇಳಿ. ಹಾಗೆ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಯಾವುದೋ ಒಬ್ಬ ಹೆಂಗಸು ಸಾಂಬಾರ್ ಜೀರಿಗೆ ಕಷಾಯನ ಮಾಡ್ಕೊಂಡು ತಗೊಂಡ್ಬರ್ತಾಳೆ. ಯಾಕೆ? ಆ ನೋವು ಸ್ವಲ್ಪನಾದ್ರೂ ಕಡಿಮೆ ಆಗ್ಲಿ ಅಂತ ಹೇಳಿ. ಇನ್ನೊಬ್ರು ಏನ್ ಮಾಡ್ತಾರೆ, ಹರಳೆನ ತೆಗೆದುಕೊಂಡ್ಬಂದು ಅವಳ ಹೊಕ್ಕಳು ಇರುತ್ತಲ್ಲ, ಹೊಕ್ಕಳಿಗೆ ಎಣ್ಣೆಯನ್ನು ಹಾಕ್ತಾರೆ, ಅದ್ರ ಮೂಲಕನಾದ್ರೂ ಸಮಾಧಾನ ಆಗ್ಲಿ ಅಂತ ಹೇಳಿ. ಯಾರ್ಯಾರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಆ ನೋವಿನ ಶಮನವನ್ನು ಆಗ್ತಾ ಇಲ್ಲ. ಅದು ಕೂಡ ಮಗು ಇನ್ನು ಜನನ ಆಗ್ತಾ ಇಲ್ಲ. ಸೊ ಇದೆಲ್ಲ ಆಗಬೇಕು ಅಂತ ಹೇಳಿದ್ರೆ ನಾವು ನಂಬ್ಕೊಂಡಿರ್ತಕ್ಕಂಥ ದೈವ ಅಥವಾ ಇದನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಐಸಂಬಾರ್ದಿಯವರೇ ಬರ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿದ ತಕ್ಷಣ ಅದೆಲ್ಲ ಆಗ್ಬಿಡತ್ತಾ? ಆಗೋದಿಲ್ಲ. ಸೊ ಹಾಗೆ ಈಗ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅವಳ ನರಳಾಟ ಚೀರಾಟವನ್ನೆಲ್ಲವನ್ನ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವಳಿಗೆ ಮೈರೆಮೋಲ್ದಿಗೆ ತನ್ನ ಗಂಡ ವಾಸು ಮ್ಯೋಲಿ ಆಗ್ಲಿ ಮತ್ತೆ ಅಳಿಯ ಚನಿಯಾ ಮ್ಯೋಲಿ ಆಗ್ಲಿ ಏನೋ ಒಂದು ಮೀನ್ ಹಿಡಿಯೋದಕ್ಕೋ ಅಥವಾ ಏನೋ ತರೋದಕ್ಕೋ ಹೋದಾಗ ದೋಣಿ ಮಗಿಸಿ ಅವರಿಬ್ರು ಸತ್ತೋಗ್ಬಿಡ್ತಾರೆ. ಸೊ ಸತ್ತೋಗಿರೋದ್ರಿಂದ ಕೊನೆಗೆ ಇವಳಿಗೆ ದಿಕ್ಕಾಗಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ತನ್ನ ಮಗಳು. ತನ್ನ ಕಷ್ಟಗಳಿಗಾಗ್ಲಿ ತನ್ನ ಸುಖಗಳಿಗಾಗ್ಲಿ ಕೊನೆಯದಾಗಿರ್ತಕ್ಕಂಥದ್ದು ಯಾರು? ಸುಂದರಿ. ಅವಳನ್ನ ಕಳ್ಕೊಂಡ್ಬಿಟ್ರೆ ನಾನು ಒಬ್ಬಂಟಿ ಆಗೋಗ್ತೀನಲ್ವಾ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಇದು ಹೀಗೆ ಬಿಟ್ರೆ ಏನಾದ್ರೂ ಒಂದು ಬೇರೆ ಅಪಾಯವನ್ನ ತೆಗೆದುಕೊಂಡ್ಬಿಡತ್ತೆ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯವನಾಗಿರ್ತಕ್ಕಂಥ ತುಕ್ರ ಭಂಡಾರಿ ಏನ್ ಮಾಡ್ತಾನೆ, ಹಾಗೆ ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಐಸಂಬಾರ್ದಿ ಅವರನ್ನ ಕರ್ಕೊಂಡ್ಬರೋಣ ಅಂತ ಹೇಳ್ಬಿಟ್ಟು ಹೊರಟು ಬಂದು ಮೋದಿನ್ ಬ್ಯಾರಿ ಅವರ ಮನೆ ಹತ್ರಕ್ಕೆ ಬರ್ತಾನೆ. ಮೋದಿನ್ ಬ್ಯಾರಿ ಅವರ ಮನೆ ಹತ್ರಕ್ಕೆ ಬಂದ್ಬಿಟ್ಟು ಈ ಒಂದು ಕುಟುಂಬಕ್ಕೆ ಅಥವಾ ಇದ್ರ ಮುಂದಕ್ಕೆ ಬೆಂಕಿ ಹಚ್ಚೋರು ನಾವೇ ಅಲ್ವಾ ಅಂತ ಹೇಳಿ ಅವನ ಅನ್ಕೊಳ್ತಾ ಹೋಗ್ತಾನೆ. ಅಷ್ಟೊತ್ತಿಗಾಗ್ಲೇ ಮೋದಿನ್ ಬ್ಯಾರಿ ಅವರ ಶವಯಾತ್ರೆ ಶುರುವಾಗಿ ಆ ಕಡೆಗೆ ಹೋಗ್ಬಿಟ್ಟಿರತ್ತೆ. ಅದಾದ್ಮೇಲೆ ಕಣ್ಣು ಮುಚ್ಕೊಂಡು ಅವ್ರ ಕಡೆ ಯೋಚನೆ ಮಾಡ್ಕೊಂಡು ಮಾಡಿದೆಲ್ಲ ತಪ್ಪು ಅಂತ ಹೇಳಿ ಆ ಕಡೆಯಿಂದ ಈ ಕಡೆ ಹೊಳಗ್ ಬರ್ತಾನೆ. ಅವನಿಗೆ ಬರ್ಬೇಕಾದಾಗ ಏನು ಅನ್ಸ್ತು ಅಂತ ಹೇಳಿದ್ರೆ, ಇಲ್ಲಿ ಯಾವುದೋ ಒಂದು ಹುಲಿಯ ಬೋನಿಗೆ ಸಿಗಾಕೊಂಡ್ಬಿಟ್ಟಿದ್ಯಾನೋ ಅನ್ನೋ ರೀತಿನಲ್ಲಿ ತುಕ್ರ ಭಂಡಾರಿ ಅವ್ರ ಮನೆ ಒಳಗಡೆ ಬರ್ತಾನೆ. ಬಂದಾಗ ಎಲ್ಲರೂ ಕೂಡ ಅವನನ್ನ ನೋಡ್ತಾರೆ. ಸೊ ಇವನು ಅವ್ರ ಆಪ್ತರೇನು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡಿಸ್ತಾರೆ. ಮಾತಾಡ್ಸಿದ್ರು ಕೂಡ ಅವನಿಗೆ ಯೋಚನೆ ಆಗತ್ತೆ, ಮೋದಿನ್ ಬ್ಯಾರಿ ಅವ್ರು ಯಾವ ರೀತಿ ಸಹಾಯ ಮಾಡ್ತಾ ಇದ್ರು ಅಂತ ಹೇಳಿ ಕೆಲವು ಸಲ ಅಳ್ತಾನೆ. ಹತ್ತ ಮೇಲೆ ಅವನ ಬಗ್ಗೆ ಸಮಾಧಾನ ಮಾಡೋದು ಯಾರು ಕೂಡ ಇಲ್ಲ. ಆದ್ರೂ ಕೂಡ ತನ್ನ ಕಣ್ಣನ್ನ ಒರೆಸ್ಕೊಂಡು ಎಲ್ಲ ಸುತ್ತಮುತ್ತ ನೋಡ್ತಾ ಇರ್ತಾನೆ. ಅದೇ ಟೈಮ್ಗೆ ಅಲ್ಲಿರ್ತಕ್ಕಂಥ ಆ ಮನೆಯಲ್ಲಿರ್ತಕ್ಕಂಥ ಹೆಂಗಸರೆಲ್ಲರೂ ಕೂಡ
ಶವ ಅಂತಿಮ ವಿಧಿವಿಧಾನಗಳನ್ನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬರ್ತಾ ಇರ್ತಕ್ಕಂಥ ಗಂಡಸರಿಗೆ ಅಡುಗೆಯನ್ನ ಮಾಡಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಐಸಂಬಾರ್ದಿ ಅವ್ರಿಗೂ ಹೋಗ್ಬಿಟ್ಟು ಸ್ನಾನವನ್ನ ಮಾಡಿಸ್ಕೊಂಡು ಬಿಳಿ ಬಟ್ಟೆಯನ್ನ ಅಥವಾ ಬಿಳಿ ಸೀರೆಯನ್ನ ಉಡಿಸ್ಬಿಟ್ಟು ಕರ್ಕೊಂಡು ಬರ್ತಾ ಇರ್ತಾರೆ. ಸೊ ಅದನ್ನ ನೋಡಿದ ಮೇಲೆ ಆ ಏನಾಗತ್ತೆ, ಆ ತಾಯಿಗೆ ತನ್ನ ಗಂಡನನ್ನ ಯೋಚನೆ ಮಾಡ್ಕೊಳ್ತಾ ಮತ್ತೆ ಅವಳಿಗೆ ದುಃಖ ಅನ್ನೋದು ಒತ್ತರಿಸಿ ಬರುತ್ತೆ. ಅದ್ರ ಜೊತೆಗೆ ಅವರ ಮಕ್ಕಳು ಅವಳನ್ನ ಮತ್ತೆ ಸಮಾಧಾನ ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಈ ಸಂದರ್ಭವನ್ನ ನೋಡಿದಾಗ ಎಲ್ಲರಿಗೂ ಕೂಡ ಒಂದ್ ರೀತಿ ಏನಾಗತ್ತೆ, ಹೃದಯ ಕಿತ್ತು ಬಂದಂಗಾಗತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಆ ಮಟ್ಟಿಗೆ ಅವರಿಬ್ರು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧವನ್ನ ಬೆಳೆಸ್ಕೊಂಡು ಬಂದಿರ್ತಾರೆ. ಅನ್ಯೋನ್ಯವಾಗಿರ್ತಕ್ಕಂಥ 62 ವರ್ಷದ ದಾಂಪತ್ಯ ಸುಖವನ್ನ ಅವ್ರು ಉಂಡಿರ್ತಕ್ಕಂಥವ್ರು ಇಂಥ ಸಂದರ್ಭದಲ್ಲಿ ತನ್ನ ಗಂಡನನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಹೆಂಗಿರಕ್ಕಾಗತ್ತೆ. ಸೊ ಹಾಗೆ ಮೋದಿನ್ ಬ್ಯಾರಿ ಅವರ ನೆನಪಿನಲ್ಲಿ ಕಣ್ಣೀರನ್ನ ಬರೆಸ್ಕೊಳ್ತಾ ಇರ್ತಾರೆ. ಅದಾದ್ಮೇಲೆ ಇವರು ಇದ್ದತ್ತನ್ನ ಆಚರಣೆ ಮಾಡ್ಬೇಕಾಗತ್ತೆ. ಏನು ಇದ್ದತ್ ಆಚರಣೆ ಅಂತ ಹೇಳಿದ್ರೆ 4 ತಿಂಗಳು 10 ದಿನಗಳ ಕಾಲ ವಿಧವೆ ಪತ್ನಿ ಯಾವುದೋ ಒಂದು ಕತ್ಲೆ ಕೋಣೆ ಒಳಗಡೆ ಹೋಗಿ ನಮಾಜ್ ಮಾಡ್ಬೇಕು, ಕುರಾನ್ ಪಠಿಸ್ಬೇಕು. ಯಾಕೆ ಇವೆಲ್ಲ ಅಂತ ಹೇಳಿದ್ರೆ ಈಗ ಸತ್ತೋಗಿದ್ದಾರಲ್ಲ ಅವರಿಗೆ ಸದ್ಗತಿ ಸಿಗಬೇಕು ಅನ್ನೋದಕ್ಕೋಸ್ಕರ ಪ್ರಾರ್ಥನೆಯನ್ನ ಮಾಡಬೇಕು. ತನ್ನ ಅಂದ್ರೆ ಮೋದಿನ್ ಬ್ಯಾರಿ ಅವರಿಗೆ ನೆಮ್ಮದಿಯಾಗಿರ್ತಕ್ಕಂಥ ಸ್ವರ್ಗ ಸಿಗತ್ತೆ ಅಂತ ಹೇಳಿದ್ರೆ 4 ವರ್ಷ ಬೇಕಾದ್ರೂ ಅವ್ರು ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗೆ ಐಸನ್ ಬಾರ್ದಿ ಅವರು ತನ್ನ ಮನಸ್ಸಿನ ದುಃಖವನ್ನ ಒತ್ತಿಟ್ಕೊಂಡು ಅದಕ್ಕೆ ಅಂದ್ರೆ ಈ ಒಂದು ಆಚರಣೆನ ಮಾಡೋದಕ್ಕೆ ಮುಂದಾಗ್ತಾ ಇರ್ತಾರೆ. ಆ ಟೈಮ್ಗೆ ಇವನೇನ್ ಮಾಡ್ತಾನೆ, ತುಕ್ರ ಭಂಡಾರಿ ಬಂದು ಹೆರಿಗೆ ಸುದ್ದಿಯನ್ನ ತರ್ತಾನೆ. ಸೊ ಆ ಟೈಮಿಗೆ ಬಂದಿದ ತಕ್ಷಣ ಏನ್ ಯೋಚನೆ ಮಾಡಬೇಕು, ಸೊ ಇದ್ದತ್ ವಿಧಿಯಲ್ಲಿರುವಾಗಲೇ ಇಂಥ ಸುದ್ದಿ ಬರ್ಬೇಕಾ? ಮತ್ತೆ ಅವ್ರಿಗೆ ಬೇಜಾರಾಗತ್ತೆ, ಅಳು ಬರತ್ತೆ. ಅಲ್ಲಿ ಈಗ ನನ್ನ ಗಂಡ ತೀರೋಗಿದ್ದಾರೆ, ಆದ್ರೆ ಇನ್ನೊಂದು ಜೀವ ಉಗಮ ಆಗ್ತಾ ಇದೆ. ಆ ಒಂದು ಜೀವಕ್ಕೆ ಏನಾದ್ರೂ ನನ್ನ ಕೈಲಿ ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಯೋಚನೆ ಮಾಡ್ಕೊಂಡು ಸಾವು ಬದುಕಿನ ಸತ್ಯ ಅಂತ ಹೇಳಿ ಅಂದ್ಕೊಂಡು ಕೊನೆಯದಾಗಿ ಅವ್ರು ಯಾವ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ಹೆರಿಗೆ ಕಡೆಗೆ ಹೋಗಬೇಕು ಅಂತ ಹೇಳಿ ಹೊರಟು ಬಂದ ಮೇಲೆ, ಸೊ ಇವಾಗ ನಾನು ಅಕಸ್ಮಾತ್ ಹೊರಟು ಬರ್ಬೇಕಾದಾಗ ಈ ಸಂಪ್ರದಾಯ ಕಟ್ಟುಪಾಡು ಅಂತ ಹೇಳಿ ನಾನೇನಾದ್ರೂ ಯೋಚನೆ ಮಾಡ್ಕೊಂಡ್ರೆ ಯಾವುದೋ ಒಂದು ಜೀವವನ್ನ ನಾನು ಸಾಯಿಸ್ದಾಗೆ ಅದೊಂದು ಅಮಾನವೀಯವಾಗಿರ್ತಕ್ಕಂಥ ಘಟನೆ ಆಗ್ತದೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಹೆರಿಗೆ ಮನೆಯ ಕಡೆಗೆ ಹೊರಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ. ಸೊ ಹಾಗೆ ಬರ್ತಾ ಇದ್ದತ್ತ ಆಚರಿಸೋ ಕೋಣೆಯೊಳಗೆ ಇಟ್ಟು ಬಂದವಂತೆ ತೊಟ್ಟಿದ್ದ ಮಕ್ಕ ಎಲ್ಲವನ್ನ ಕಳಿಸಿಟ್ಟು ಕಪ್ಪು ಬುರ್ಕವನ್ನ ಹಾಕೊಂಡು ತುಕ್ರ ಭಂಡಾರಿಯ ಜೊತೆ ಅವಸರದಿಂದ ಓಣಿ ಕಡೆಗೆ ಬರ್ತಾರೆ. ಸೊ ಅವನಿಗೆ ಏನ್ ಅನ್ಸುತ್ತೆ, ತನ್ನ ಜೊತೆಗೆ ಯಾವುದೋ ಒಂದು ದೈವವೇ ಬರ್ತಿದ್ಯೇನೋ ಅಂತ ಹೇಳಿ ಆ ಮನಸ್ಸನ್ನ ಇವನು ಯೋಚನೆ ಮಾಡ್ತಾನೆ. ಹಾಗೆ ಆ ತಾಯಿ ಬರ್ತಾ ಹೋಗ್ತಾ ಇರ್ತಾರೆ. ಆ ಟೈಮ್ಗೆ ಎಲ್ಲರಿಗೂ ಕೂಡ ಯೋಚನೆ ಬರುತ್ತೆ, ಎಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ. ಸೊ ಹಾಗೆ ಮನೆ ಹತ್ರ ಬರ್ತಾರೆ. ಮನೆ ಹತ್ರ ಬಂದಿದ ತಕ್ಷಣ ಎಲ್ಲರೂ ಕೂಡ ನೋಡ್ತಾರೆ, ಈ ಒಂದು ಸಂದರ್ಭಕ್ಕೆ ದೈವವೇ ನಮ್ಗೆ ಬಂದಿದ್ಯೇನೋ ಅನ್ನೋ ರೀತಿನಲ್ಲಿ ಯೋಚನೆ ಮಾಡ್ತಾರೆ. ಅವರು ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಜನ ಇವ್ರ ಕುಟುಂಬವನ್ನೇ ನಾವು ಸಾಯಿಸ್ಬಿಡ್ಬೇಕು ಅಥವಾ ಈ ಕುಟುಂಬವನ್ನೇ ಹಾಳು ಮಾಡಿಬಿಡ್ಬೇಕು ಅಂತಿರ್ತಕ್ಕಂಥ ಜನ ಎಲ್ಲ ಈಗ ಐಸಂಬಾರ್ದಿ ಬಂದಿರತಕ್ಕಂಥ ಸ್ಥಿತಿಯನ್ನ ನೋಡ್ಬಿಟ್ಟು ತಮ್ಮ ತಲೆಯನ್ನ ಚುಚ್ಕೊಳ್ಳೋ ರೀತಿನಲ್ಲಿ ಆಗೋಗಿರುತ್ತೆ. ಅದಾದ್ಮೇಲೆ ಅವ್ರು ಏನೂ ಯೋಚನೆ ಮಾಡದಲೆ ಹೆರಿಗೆ ಮನೆ ಒಳಗಡೆ ಹೋಗ್ತಾರೆ. ಸೊ ಹೋದ ಮೇಲೆ ಇಷ್ಟೊತ್ತು ಕೊತ್ಲೆ ಕೋಣೆ ಒಳಗಡೆ ಇಟ್ಟಿದ್ರಿ ಅಂತ ಹೇಳಿ ಮಗು ಅನ್ಕೊಂಡೇನೋ ಹೊರಗಡೆ ಬಂತು. ಅದೇ ರೀತಿಯಲ್ಲಿ ತುಕ್ರ ಭಂಡಾರಿ ಏನ್ ಮಾಡ್ತಾನೆ, ಎಲ್ಲಾ ಕಾರ್ಯಕ್ರಮವೆಲ್ಲ ಮುಗಿದ ಮೇಲೆ ಐಸಂಬಾರ್ದಿ ಅವ್ರ ಜೊತೆ ಹಿಂಬಾಲಿಸ್ಕೊಂಡು ಬರ್ತಾನೆ. ಆದ್ರೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಅವ್ರ ಕೈ ಯಾವ ಮುಖ ಇದೆ? ಆದ್ರೂ ಕೂಡ ಏನ್ ಅನ್ಸ್ತೋ ಹೊರಟು ಬರ್ಬೇಕಾದಾಗ ಈಗೇನ್ ಅವ್ರ ಬಾಲದ ರೀತಿಯಲ್ಲೇ ಇವನು ಮತ್ತೆ ಬರ್ತಾ ಹೋಗ್ತಾನೆ. ಬಂದ ಮೇಲೆ ಒಳಗ್ ಬರ್ತಾರೆ. ಒಳಗ್ ಬಂದ ಮೇಲೆ ತುಕ್ರ ಭಂಡಾರಿ ಕೈಗಳಿಗೆ ಏನ್ ಕೊಡ್ತಾರೆ, ಮಾಡಿ ನೆಡೆಯಿಂದ ಅಡಿಕೆ ಹಾಳೆಯೊಂದನ್ನ ತೆಗೆದುಕೊಳ್ತಾರೆ. ಅದನ್ನ ಎದೆಗೊತ್ಕೊಂಡು ಏನೋ ಪ್ರಾರ್ಥಿಸ್ಕೊಂಡು ತುಕ್ರ ಭಂಡಾರಿ ಕೈಯಲ್ಲಿ ಇಟ್ಬಿಟ್ಟು ಇದು ಮಗುಗೆ ಅಂತ ಹೇಳ್ಬಿಟ್ಟು ಅವರು ಸ್ನಾನ ಮಾಡೋ ಮನೆ ಕಡೆಗೆ ಮತ್ತೆ ಹೋಗ್ತಾರೆ. ಹೆಂಗಸರೆಲ್ಲರೂ ಕೂಡ ಇದನ್ನ ಮೌನವಾಗಿ ನೋಡ್ತಾರೆ. ಸೊ ಗಂಡಸರು ವಿಧಿವಿಧಾನವನ್ನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇದ್ದಕ್ಕೆ ಇವರು ಅಡಿಯಾಗಿರ್ಬೇಕು. ಸೊ ಇಲ್ಲಿ ನಾವು ನಡೀತಾ ಇರ್ತಕ್ಕಂಥ ರಿಚುವಲ್ಗಿಂತ ಒಬ್ಬ ವ್ಯಕ್ತಿಯ ಬದುಕು ಅನ್ನೋದು ತುಂಬಾ ದೊಡ್ಡದು ಅಂತ ಹೇಳಿ ಅವ್ರು ಅಂದ್ಕೊಳ್ತಾರೆ. ಸೊ ಹಾಗೆ ಆ ಫ್ಯಾಮಿಲಿಯು ಕೂಡ ನಡ್ಕೊಂಡಿರ್ತದೆ. ಆ ನಡ್ಕೊಂಡಿರೋ ರೀತಿನಲ್ಲಿ ಅವರ ಆತ್ಮ ಒಪ್ಪುವ ಕೆಲಸ ಮಾಡಿದೆನಲ್ಲ, ಅಂದ್ರೆ ನನ್ನ ಆತ್ಮ ಏನ್ ಹೇಳುತ್ತೋ ಅಥವಾ ತನ್ನ ಗಂಡ ಯಾವ ರೀತಿ ಇದ್ನೋ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚ್ಯುತಿ ಬರ್ದಲೇನೆ ಇರತಕ್ಕಂಥ ರೀತಿನಲ್ಲಿ ನಾನು ನಡ್ಕೊಂಡೆ ಅಂತ ಹೇಳಿ ಅವ್ರಿಗೂ ಕೂಡ ಒಂದು ಸಂತೃಪ್ತಿ ಉಂಟಾಯ್ತು. ಇದ್ರ ಮೂಲಕವಾಗಿಯೂ ಕೂಡ ಮೋದಿನ್ ಬ್ಯಾರಿ ಅವ್ರಿಗೆ ಸ್ವರ್ಗ ಸಿಗತ್ತೆ. ಸೊ ಟೋಟಲ್ ಪಾಠ ಏನ್ ಹೇಳಕ್ ಹೊರಟಿದೆ, ಒಂದು ತಾಯಿ ಒಂದು ಹೊಸ ಜೀವಕ್ಕೆ ಜೀವವನ್ನು ಕೊಡಬೇಕಾದಾಗ
ಯಾವ ರೀತಿಯ ಪರಿತಾಪಗಳಿರ್ತವೆ, ಅಥವಾ ತಾನು ತನ್ನ ಗಂಡ ತೀರೋಗಿದ್ರು ಕೂಡ ಇನ್ನೊಂದು ಜೀವಕ್ಕೆ ಜೀವವನ್ನ ಕೊಡ್ಲೇಬೇಕು ಅಂತ ಹೇಳಿ ಹೊರಟು ಬರ್ತಾರೆ. ಅಂದ್ರೆ ಸಂಪ್ರದಾಯಗಳನ್ನ ಮೀರಿ ಇದು ತಾಯ್ತನ. ಅಂದ್ರೆ ತಾಯಿ ಯಾವತ್ತು ತನ್ನ ಮಕ್ಕಳನ್ನ ಯಾವತ್ತೂ ಕೂಡ ಒಂದು ಬೇರೆ ರೀತಿಯಲ್ಲಿ ನೋಡೋದೇ ಇಲ್ಲ. ಸೊ ಹಾಗೆ ತಾಯಿ ಸಂಬಾರಿಯಲ್ಲಿ ತಾಯಿಗೆ ಇನ್ನೊಬ್ಬ ತಾಯಿಯಾಗಿ ಕಾಣಿಸ್ಕೊಳ್ತಾ ಹೋಗ್ತಾಳೆ. ಥ್ಯಾಂಕ್ ಯು.